ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಎರಡು ಲಿಸ್ಟ್ ಅನೌನ್ಸ್ ಮಾಡಿದ್ರು ಮೆಡಿಕಲ್ ಮಾಪಪ್ ರೌಂಡ್ದು. ಅದರಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಅಂತ ಹಿಂದಿನ ವಿಡಿಯೋದಲ್ಲಿದ್ದೆ. ಸೊ ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಕೆ ಅವರು ಒಂದು ಹೊಸ ಕಂಟಿನ್ಯೂಡ್ ನೋಟಿಫಿಕೇಶನ್, ಮುಂದುವರೆದ ಮಾಹಿತಿ ಒಂದು ರಿಲೀಸ್ ಮಾಡಿದ್ದಾರೆ. ಇನ್ ಕನ್ಕ್ಲೂಷನ್ ಏನು ಅಂತ ನೋಡ್ಬೋಣ. ಲಾಸ್ಟ್ ಪಾಯಿಂಟ್ ಫಸ್ಟ್ ನೋಡ್ಬೋಣ ನಾವು. ಮೂರನೇ ಸುತ್ತಿನಲ್ಲಿ ಲಭ್ಯವಿದ್ದ ಇತರೆ ಸೀಟುಗಳ ಹಂಚಿಕೆಯ ಮುಂದಿನ ಪ್ರಕ್ರಿಯೆಯಲ್ಲಿ, ಅದರ ನೆಕ್ಸ್ಟ್ ಇಟರೇಷನ್ಲಿ, ಯಾವುದೇ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳ ಮೆರಿಟ್ ಹಾಗೂ ಇಚ್ಛೆಗಳ ಆಧಾರದ ಮೇಲೆ ಸೀಟು ಅಪ್ಗ್ರೇಡೇಷನ್ ಆಗಿ ಒಟ್ಟಾರೆಯಾಗಿ ಪ್ರಕಟಿಸಿರುವ 967 ಅಭ್ಯರ್ಥಿಗಳ ಪಟ್ಟಿಯಲ್ಲಿರುವ ವೈದ್ಯಕೀಯ ಸೀಟು ಹಂಚಿಕೆಯಾಗಿರುತ್ತದೆ. ಆದ್ದರಿಂದ 967 ಅಭ್ಯರ್ಥಿಗಳ ಪಟ್ಟಿಯಲ್ಲಿರುವ ವೈದ್ಯಕೀಯ ಸೀಟುಗಳು ಮೂರನೇ ಸುತ್ತಿನಲ್ಲಿ ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟುಗಳು ಎಂದು ಪರಿಗಣಿಸುವುದು. ಇನ್ ಕನ್ಕ್ಲೂಷನ್, ಯು ಹ್ಯಾವ್ ಟೂ ಲಿಸ್ಟ್ಸ್. ಒಂದು ಲಿಸ್ಟಲ್ಲಿ 967 ಸ್ಟೂಡೆಂಟ್ಸ್ ಇದೆ, ಇನ್ನೊಂದು ಲಿಸ್ಟಲ್ಲಿ 443 ಸ್ಟೂಡೆಂಟ್ಸ್ ಇರೋ ಲಿಸ್ಟ್ ಇದೆ. ಸೊ ನೀವು 967 ಸ್ಟೂಡೆಂಟ್ಸ್ ಇರ್ತಾರಲ್ಲ, ಆ ಲಿಸ್ಟನ್ನು ಸದ್ಯಕ್ಕೆ ಕನ್ಸಿಡರ್ ಮಾಡಿ ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರು ಹೇಳ್ತಾ ಇದ್ದಾರೆ. 967 ಅಭ್ಯರ್ಥಿಗಳ ಪಟ್ಟಿಯಲ್ಲಿರುವ ವೈದ್ಯಕೀಯ ಸೀಟುಗಳು ಮೂರನೇ ಸುತ್ತಿನಲ್ಲಿ ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟುಗಳು ಎಂದು ಪರಿಗಣಿಸುವುದು. ಲಾಸ್ಟ್ ಪಾಯಿಂಟಲ್ಲಿ ಲಾಸ್ಟ್ ಲೈನ್ ಇದೆ, ಇದನ್ನು ಓದ್ಕೊಳ್ಳಿ. 967 ಸ್ಟೂಡೆಂಟ್ಸ್ದು ವೈದ್ಯಕೀಯ ಸೀಟುಗಳು ಮೂರನೇ ಸುತ್ತಿನಲ್ಲಿ ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟುಗಳು ಎಂದು ಪರಿಗಣಿಸುವುದು. ಯಾಕೆಂದರೆ 443 ಇತ್ತಲ್ವ, ಅದರಲ್ಲೇ ಒಂದು ಕಾಲೇಜ್ ತೋರಿಸ್ತಿತ್ತು. 967 ಸ್ಟೂಡೆಂಟ್ಸ್ ಇರುವಂಥ ಲಿಸ್ಟಲ್ಲಿ ಬೇರೆ ಕಾಲೇಜು ತೋರಿಸ್ತಿತ್ತು. ಅದಕ್ಕಾಗಿ ಈ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಯು ಕನ್ಸಿಡರ್ ಓನ್ಲಿ ದ ಲಿಸ್ಟ್ ವಿಚ್ ಕನ್ಸಿಸ್ಟ್ ಆಫ್ 967 ಸ್ಟೂಡೆಂಟ್ಸ್. ಈಗ ಡೀಟೇಲಲ್ಲಿ ನೋಡೋಣ. 20-25ನೇ ಸಾಲಿನ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸೀಟುಗಳ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ಮುಂದುವರೆದ ಮಾಹಿತಿ. ಯಾಕಂದ್ರೆ ಒಂದಷ್ಟು ಕನ್ಫ್ಯೂಷನ್ಸ್ ಬಂತು, ಅದನ್ನು ಕ್ಲಾರಿಟಿ ಕೊಡೋದಕ್ಕೆ ಕಂಟಿನ್ಯೂ ಮಾಡಿದ್ದಾರೆ. ಇದು 24 ಅಕ್ಟೋಬರ್ ಪ್ರಕಟಿಸಿದ ತಾತ್ಕಾಲಿಕ ಫಲಿತಾಂಶಗಳ ಕುರಿತು. ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಇವರು ಅಂದರೆ, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸೀಟುಗಳ ಹಂಚಿಕೆಯ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ 24/10/2025 ಪ್ರಕಟಿಸಲಾಗಿದೆ. ಅಭ್ಯರ್ಥಿಗಳಿಗೆ ತಿಳಿದಿರುವಂತೆ ಹೊಸದಾಗಿ 9 ಕಾಲೇಜುಗಳಲ್ಲಿ 443 ವೈದ್ಯಕೀಯ ಸೀಟುಗಳು ಸೇರ್ಪಡೆಯಾದ ಕಾರಣದಿಂದ ಮೊದಲನೇ ಹಾಗೂ ಎರಡನೇ ಸುತ್ತಿನಲ್ಲಿ ಹಂಚಿಕೆಯ ನಂತರ ಕಾಲೇಜಿಗೆ ವರದಿ ಮಾಡಿದ ಅಭ್ಯರ್ಥಿಗಳನ್ನು ಸಹ 443 ವೈದ್ಯಕೀಯ ಸೀಟುಗಳಿಗೆ ಮಾತ್ರ ಆಸಕ್ತಿ ಇದ್ದಲ್ಲಿ ಭಾಗವಹಿಸಲು ತಿಳಿಸಲಾಗಿತ್ತು. 443 ಸೀಟ್ಸ್ ಮಾತ್ರ ಫಸ್ಟ್ ಅಂಡ್ ಸೆಕೆಂಡ್ ರೌಂಡಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಆ ಸ್ಟೂಡೆಂಟ್ಸು ಎಲಿಜಿಬಿಲಿಟಿ ಇತ್ತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಮೂರನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಮೊದಲಿಗೆ ಹೊಸದಾಗಿ ಸೇರ್ಪಡೆಯಾದ 9 ಕಾಲೇಜುಗಳ 443 ಸೀಟುಗಳನ್ನು ಪಡೆದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರತ್ಯೇಕವಾಗಿ ಪಾರದರ್ಶಕತೆಯ ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಮಾಹಿತಿಗೆ ಪ್ರಕಟಿಸಲಾಗಿದೆ. ಟ್ರಾನ್ಸ್ಪೆರೆನ್ಸಿ ಇರಲಿ ಅಂದ್ಬಿಟ್ಟು ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಹೊಸದಾಗಿ 443 ಸೀಟುಗಳು ಫ್ರಮ್ 9 ಕಾಲೇಜಸ್ ಏನೇನಿತ್ತು ಅದು ಅಲಾಟ್ ಆಗಿರೋದನ್ನ ಪಬ್ಲಿಷ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಪಟ್ಟಿಯಲ್ಲಿ ಮೊದಲನೇ ಮತ್ತು ಎರಡನೇ ಸುತ್ತಿನ ಅಭ್ಯರ್ಥಿಗಳೊಂದಿಗೆ ಯಾವುದೇ ಸೀಟು ಹಂಚಿಕೆಯಾಗದೆ ಮೂರನೇ ಸುತ್ತಿನಲ್ಲಿ ಭಾಗವಹಿಸಿ 9 ಕಾಲೇಜುಗಳ 443 ಸೀಟು ಪಡೆದ ಅಭ್ಯರ್ಥಿಗಳು ಸಹ ಸೇರಿರುತ್ತಾರೆ. 443 ಸ್ಟೂಡೆಂಟ್ಸ್ ಇರೋ ಲಿಸ್ಟಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಡ್ಮಿಟ್ ಆದವ್ರ ಜೊತೆಗೆ ಯಾವುದೇ ಸೀಟ್ ಸಿಕ್ಕಿಲ್ಲ ಫಸ್ಟ್ ಅಂಡ್ ಸೆಕೆಂಡ್ ರೌಂಡಲ್ಲಿ. ಸೊ ಅಂಥ ಸ್ಟೂಡೆಂಟ್ಸು ಸಹ ಸೇರ್ಕೊಂಡಿದ್ದಾರೆ. ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಹೊಸದಾಗಿ ಸೇರ್ಪಡೆಯಾದ 9 ಕಾಲೇಜುಗಳ 443 ಸೀಟುಗಳನ್ನು ಪಡೆದಾಗ ಫಸ್ಟ್ ಅಂಡ್ ಸೆಕೆಂಡ್ ರೌಂಡಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಅವ್ರಿಗೆ ಏನಾದರೂ ಇಲ್ಲಿ ಸೀಟ್ ಸಿಕ್ತು ಅಂದ್ಕೊಳ್ಳಿ, ಥರ್ಡ್ ರೌಂಡಲ್ಲಿ ಅವ್ರಿಗೆ ಸೀಟ್ ಸಿಕ್ಕಾಗ ಅವ್ರಿಗೆ ಮೊದಲು ಸಿಕ್ಕಂತಹ ಸೀಟು ಮತ್ತೆ ಪೂಲ್ಗೆ ಬರುತ್ತೆ. ಅವರು ಬಿಡುವ ಸೀಟುಗಳನ್ನು ಇಲ್ಲಿಯವರೆಗೆ ಸೀಟುಗಳನ್ನು ಪಡೆಯದೆ ಮೂರನೇ ಸುತ್ತಿನಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಹಂಚಿಕೆ ಮಾಡಲಾಗಿರುತ್ತದೆ. ಫಸ್ಟ್ ಅಂಡ್ ಸೆಕೆಂಡ್ ರೌಂಡಲ್ಲಿ ಅಡ್ಮಿಟ್ ಆಗಿರೋ ಸ್ಟೂಡೆಂಟ್ಸ್ಗೂ ಈ 443 ಸೀಟ್ಸಲ್ಲಿ ಯಾವುದಾದ್ರೂ ಒಂದು ಸೀಟ್ ತಗೊಂಡಾಗ ಅವ್ರಿಗೆ ಅಲಾಟ್ ಆದಾಗ ಅವರು ಬಿಡುವ ಸೀಟುಗಳನ್ನು ಇಲ್ಲಿಯವರೆಗೆ ಯಾವುದೇ ಸೀಟನ್ನು ಪಡೆಯದೆ ಮೂರನೇ ಸುತ್ತಿನಲ್ಲಿ ಭಾಗವಹಿಸಿರೋ ವಿದ್ಯಾರ್ಥಿಗಳು ಮಾತ್ರ ಹಂಚಿಕೆ ಮಾಡಲಾಗಿರುತ್ತದೆ. ಸೊ ಅವರು ಇಟ್ ಈಸ್ ಕಾಲ್ಡ್ ಎಸ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ. ಸೊ 443 ಸೀಟ್ಸ್ ಪಡೆದಾಗ ಉಳಿದಂತಹ ಸೀಟು, ಅವರು ಡ್ರಾಪ್ ಮಾಡಿದಂತಹ ಸೀಟು, ಅವರು ಬಿಟ್ಕೊಟ್ಟಂತಹ ಸೀಟು ಬೇರೆಯವರಿಗೆ ಅಲಾಟ್ ಮಾಡಿದ್ದಾರೆ. ಅವ್ರು ಯಾರು ಬೇರೆಯವರು ಅಂದರೆ, ಯಾವುದೇ ರೌಂಡಲ್ಲಿ ಯಾವುದೇ ಸೀಟು ಸಿಕ್ಕಿಲ್ವಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ನೀವು ಅಂದರೆ, ನೀವು ಕನ್ಸಿಡರ್ ಮಾಡಬೇಕಾಗಿರೋ ಲಿಸ್ಟು 967 ಸ್ಟೂಡೆಂಟ್ಸ್ ಇರುವಂಥ ಲಿಸ್ಟಲ್ಲಿ ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆ ಅದನ್ನು ನೋಡಿ. ದಟ್ ಈಸ್ ಯುವರ್ ಫೈನಲ್ ಅಂದರೆ ಸದ್ಯಕ್ಕೆ
ಥರ್ಡ್ ರೌಂಡ್ ಪ್ರಾವಿಷನಲ್ ಲಿಸ್ಟ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಫೈನಲ್ ಅಲ್ಲಿ ಈಗ ಸ್ಟೂಡೆಂಟ್ ಎಷ್ಟು ಜನ ಈ ಸೀಟ್ ನನಗೆ ಬೇಡ, ನಾನು MCC ಯಲ್ಲಿ ಅಲಾಟ್ ಆದಂಥ ಸೀಟ್ಗೆ ಹೋಗ್ತೀನಿ ಅಂತ ಎಷ್ಟು ಜನ ಹೇಳ್ತಾರೋ ಅದರ ಮೇಲೆ ಸ್ವಲ್ಪ ಚೇಂಜಸ್ ಅಂದರೆ ಸ್ವಲ್ಪ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ ಹೊರತು ನಿಮಗೆ ಸಿಕ್ಕಂತಹ ಸೀಟು ಖಂಡಿತ ನಿಮ್ಮ ಹತ್ರನೇ ಇರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ದಿಸ್ ಇಸ್ ಅಬೌಟ್ ದ ಎಕ್ಸ್ಟೆಂಡೆಡ್ ಇನ್ಫಾರ್ಮೇಷನ್ ಫ್ರಮ್ KEA regarding third round provisional seat allotment. Thank you and all the best.